ವಂಶೋದ್ಧಾರಕನಾದ ಮಗನ ಚಿಂತೆ, ನನ್ನ ಈ ದುರ್ಗತಿ, ಈ ಎರಡನ್ನು ತಾವೇ ಪರಿಹರಿಸಬೇಕು. ಲಕ್ಷ್ಮೀನಾರಾಯಣನ ಚಿಂತೆ ನಿನಗೆ ಬೇಡ. ಅವನು ಸದ್ವಿದ್ಯಾವಂತನಾಗಿ, ಸದ್ಗೃಹಸ್ಥನಾಗಿ, ಗ್ರಂಥಕಾರನಾಗಿ, ಕೀರ್ತಿಕಾರನಾಗಿ ಬೆಳೆದು ವಂಶದೀಪಕನಾಗಿ ಬೆಳಗುತ್ತಾನೆ. ಅವನ ಯೋಗಕ್ಷೇಮ ಶ್ರೀ ಹರಿವಾಯು ಗುರುಗಳಿಗೆ ಸೇರಿತು. ಅವನ ವಂಶವು ಹೆಮ್ಮರವಾಗಿ ಬೆಳೆದು ಆಚಂದ್ರಾರ್ಕವಾಗಿ ಬೆಳೆದು ದೀಪಕವಾಗುತ್ತದೆ. ಈ ನನ್ನ ಮಾತಿಗೆ ಸಾಕ್ಷಾತ್ ಮೂಲರಾಮನೇ ಸಾಕ್ಷಿ. ನೀನು ಚಿಂತಿಸಬೇಡ. ಈಗ ನಾನು ಕೃತಾರ್ಥಳಾದೆ. ಹಾಗೆ ಆತ್ಮಹತ್ಯೆಯ ಪಾಪ ನಿನ್ನ ಬೆನ್ನಿಗಿದ್ದರೂ ನಿನ್ನ ಪೂರ್ವ ಸಂಚಿತ ಪುಣ್ಯದಿಂದ, ಗುರು ಕಾರುಣ್ಯದಿಂದ, ಶ್ರೀ ಹರಿವಾಯು ಗುರುಗಳ ಕೃಪೆಯಿಂದ ನಿನಗೂ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ನಮ್ಮ ಪೂರ್ವಾಶ್ರಮದ ಪುತ್ರ ಲಕ್ಷ್ಮೀನಾರಾಯಣನು ಮತ್ತು ಅವನ ವಂಶ ಪರಂಪರೆಯವರು ನಿನ್ನ ಪ್ರೀತ್ಯರ್ಥವಾಗಿ ಶುಭ ಶೋಭನಾದಿ ಸುಮುಹೂರ್ತಗಳಲ್ಲಿ ಹೂವೀಳ್ಯಾದಿಗಳನ್ನು ಕೊಡುವುದಾಗಿ ಆಜ್ಞಾಪಿಸುತ್ತೇವೆ. ಧನ್ಯೋಸ್ಮಿ, ಧನ್ಯೋಸ್ಮಿ. ಆದರೆ ಆತ್ಮಹತ್ಯೆ ಮಾಡಿಕೊಂಡು ನಿಮ್ಮ ಕೀರ್ತಿಗೆ ಕಳಂಕ ತಂದೆನೇನೋ ಅನ್ನೋ ನೋವು ಭಾವಿಸ್ತಿದೆ. ದಯಮಾಡಿ ನನ್ನ ಅಪರಾಧವನ್ನು ಕ್ಷಮಿಸಿ ನನಗೆ ಮನಃಶಾಂತಿ ನೀಡಿ. ಸರಸ್ವತಿ, ನಿನ್ನ ಪತಿಪ್ರೇಮದ ಉದಾತ್ತತೆಯನ್ನು ಕೊಂಡು ಸಮಸ್ತ ಜಗತ್ತು ನೀನು ಮಹಾಸಾಧ್ವಿ, ಪತಿಯ ವಿಯೋಗವನ್ನು ತಾಳಲಾರದೆ ಜೀವವನ್ನೇ ತೆತ್ತ ಮಹಾಪತಿಪಾರಾಯಣೆ ಎಂದು ಈ ಲೋಕ ಕೊಂಡಾಡುತ್ತದೆ. ನಿನ್ನ ಆತ್ಮಹತ್ಯೆಯಿಂದ ನಮಗೆ ಕಾರುಣ್ಯವಿದೆಯೇ ಹೊರತು ಅದರಿಂದ ಅಪಕೀರ್ತಿ ಒದಗುವುದು ಎಂಬ ಭಯವಿಲ್ಲ. ನಿಜ ಹೇಳಬೇಕೆಂದರೆ ನಿನ್ನಿಂದ ನಮಗೆ ಕೀರ್ತಿಯೇ ಲಾಭವಾಗುತ್ತದೆ. ಏನು, ಈ ಪಾಪಿ ಸತ್ತ ಮೇಲೂ ನಿಮ್ಮ ಕೀರ್ತಿಯೇ? ನೀನು ಪಾಪಿಯಲ್ಲ ಸರಸ್ವತಿ, ಸಾಧ್ವಿ. ನಿನ್ನ ಪ್ರೇಮ ಕುಂಚದಿಂದ ನನ್ನನ್ನು ಪರಿಪೂರ್ಣ ಚಿತ್ತಾರವನ್ನಾಗಿ ಮಾಡಿದ ಪುಣ್ಯವಂತೆ. ನಿನ್ನ ಈ ಪ್ರೇತಾತ್ಮವನ್ನು ಶ್ರೀ ಹರಿವಾಯು ಗುರುಗಳು ನಿವಾರಿಸಿ ಸದ್ಗತಿಯನ್ನು ಕರುಣಿಸುವರು. ಅದನ್ನು ಕಂಡು ಈ ಜಗತ್ತು ನಮ್ಮ ಮಹಿಮೆಯಿಂದ ಆಯಿತೆಂದು ಹಾಡಿ ಹೊಗಳುವರು. ಅದು ನಿನ್ನಿಂದ ನಮಗೆ ದೊರಕುವ ಕೀರ್ತಿಯಲ್ಲವೇ? ಇನ್ನು ನೀನು ನಿನ್ನ ಎಲ್ಲ ಚಿಂತೆಗಳನ್ನು ಬದಿಗೊತ್ತಿ ಸಂತೃಪ್ತಿಯಿಂದ ತೆರಳಬಹುದು. ಶ್ರೀ ಹರಿವಾಯು ಗುರುಗಳ ತೀರ್ಥದಿಂದ ನಿನ್ನ ಪ್ರೇತತ್ವ ನಿವಾರಣೆಯಾಗಲಿ. ಸದ್ಗತಿ ಪ್ರಾಪ್ತಿರಸ್ತು. ಶ್ರೀಹರಿ ಸನ್ಯಾಸಾಶ್ರಮ ಸ್ವೀಕಾರದ ನಂತರ ಪೂರ್ವಾಶ್ರಮದ ಮಡದಿಯ ಆತ್ಮದ ಜೊತೆ ಸಂಭಾಷಣೆ ಮಾಡುವುದು ಅದು ಮೈಲಿಗೆಯೇ. ಇದರ ಪ್ರಾಯಶ್ಚಿತ್ತಕ್ಕೆ 108 ಕುಂಭಗಳ ಗಂಗಾ ಸ್ನಾನವಾಗಬೇಕು, ಗಂಗೆಯ ಕುಂಭಾಭಿಷೇಕವಾಗಬೇಕು. ನಾರಾಯಣ. ಗುರುಗಳೇ, ಗುರುಗಳೇ, ಭೂತ 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 ಅಲ್ಲ ನಾನು. ನೀನಾ? ಅಲ್ಲೆಲ್ಲ ಬಿಟ್ಟು ಇಲ್ಲಾಕೆ ಮಲಗಿದ್ದೀರಾ? ಅಯ್ಯೋ, ಮಲಗಿದ್ದಲ್ಲ ಕಣೋ, ಭಯಕ್ಕೆ ಮೂರ್ಛೆ ಹೋಗಿದ್ದು. ಯಾಕೆ? ಅಯ್ಯೋ, ಅದೆಲ್ಲ ದೊಡ್ಡ ಕತೆ. ವೆಂಕಟನಾಥ ಇಲ್ಲಿ. ನಿಮ್ಗೆ ಎಷ್ಟೆಲ್ಲ ಹೇಳೋದು? ಅವ್ರೀಗ ಗುರುಗಳು, ಗುರುಗಳ ನೀ ಅಂತ. ಅವನು ನಿನಗೆ ಗುರುಗಳು, ನನಗಲ್ಲ. ವೆಂಕಟನಾಥನೇ. ಎಲ್ಲಿ ಅವನು? ಬಾವಿ ಕಡೆ ಹೋದಾಗಿತ್ತು. ಬಾವಿ ಕಡೆನಾ? ಹಾಗಾದರೆ ಅವನು ಹೆಂಡ್ತಿ ಹೋದಾಗೆ ಇವನೂ? ಆಹಾ,
ಇಂಥ ಸಿಹಿಯಾದ ದೃಶ್ಯನ ಕಣ್ತುಂಬ್ಕೋಬೇಕು. ನಡಿ ನಡಿ, ಬಾ ಬಾ ಬಾ. ವೆಂಕಟನಾಥ, ವೆಂಕಟನಾಥ, ಇದೇನು ಗುರುಗಳೇ ಹಿಂಗೆ ನೀರು ಸುರ್ಕೋತಾ ಇದ್ದಾರೆ? ಬಹುಶಃ ಸೆಕೆ ಆಗಿರಬೇಕು. ಸೆಕೆ ಆದರೆ 1-2 ಬಿಂದಿಗೆ ಸುರ್ಕೋಬೇಕು. ಆಗ್ಲೇ 10 ಆಗೋಯ್ತು. ಹೊತ್ತಾಗೋಯ್ತಾ? ನಾನು ಹಿಡಿಸ್ತೀನಿ. 16, 32, 49, 72, 89, 94, 105, 108. ಆಹಾ, ಶ್ರೀಹರಿ, ನಿನ್ನ ಮಾಯಾಜಾಲವನ್ನು ಬಲ್ಲವರು ಯಾರು ತಂದೆ? ಯಾರ್ಯಾರಿಗೆ ಮೋಕ್ಷ ಹೇಗೆ ಹೇಗೆ ಸಿಗಬೇಕೆಂದು ನಿರ್ಧರಿಸುವವನು ನೀನು. ಕೊನೆಗೂ ಸಾಧ್ವಿ ಸರಸ್ವತಿಗೆ ಮುಕ್ತಿ ದೊರಕಿಸಿದೆ. ಎಲ್ಲೋ ಒಂದು ಕಡೆ ಆಕೆಯ ಸಾವಿಗೆ ಅಪರೋಕ್ಷವಾಗಿ ನಾವು ಕಾರಣವಾದವೆಂಬ ಕೊರಗಿತ್ತು. ಅದನ್ನು ನೀನೀಗ ದೂರ ಮಾಡಿದೆ ತಂದೆ. ಗುರುದೇವ, ನೀವು ನುಡಿದ ಭವಿಷ್ಯ ನಿಜವಾಯಿತು. ಇಂತಹ ಶಿಷ್ಯನನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಓಂ ಪಾಪಕ್ಕೆ ಪ್ರಾಯಶ್ಚಿತ್ತಾಯ ನಮಃ. ಅವರಿಗೆ ಸದ್ಗತಿ, ಇವರಿಗೆ ದುರ್ಗತಿಯೇ ನಮಃ. ನಿಲ್ಲಿಸೋ. ಯಾಕೆ ಗುರುಗಳೇ? ಯಾವ ಮಂತ್ರನೋ ಇದು ಗೋವಿಂದ? ನಾನು ಕೇಳೇ ಇಲ್ಲ. ಇದು ಸ್ವಕೃತ ಮಂತ್ರ ಗುರುಗಳೇ.